ಹರೇ ಶ್ರೀನಿವಾಸ. ನಮಸ್ಕಾರ ರೀ. ಎಲ್ಲಾರನ್ನೂ ನನ್ನ ಚಾನಲ್ಗೆ ಸ್ವಾಗತ ಮಾಡ್ತೀನಿ ರೀ. ಇವತ್ತು ಇನ್ನೊಂದು ಥರ ರಂಗೋಲಿ ಹೇಳ್ಕೊಡ್ಲಿಕ್ಕತ್ತೀನಿ. ಆಕಳ ಮತ್ತು ಕರು ಇದನ್ನು ದಿವಸ ರಂಗೋಲಿಯಾಗಿ ತೆಗೆದು ಅದರೊಳಗೆ 33 ಪದ್ಮಗಳನ್ನು ಹಾಕಬೇಕು. ಆಕಳ ಮತ್ತು ಅದು ಕರು ತೆಗಿಲಿಕ್ಕೆ ಬರದೇ ಇದ್ರೆ ದೊಡ್ಡದಾಗಿ ಒಂದು ಪೇಪರಲ್ಲಿ ಯಾರ ಕಡೆಯಿಂದಾದರೂ ಬರೆಸ್ಕೊಳ್ಳಿ, ಅಥವಾ ನೀವೇ ಪ್ರಯತ್ನ ಮಾಡಿ ಒಂದು ಸಾರಿ ತೆಗೆದಿಟ್ಕೊಂಡು ಅದನ್ನು ಔಟ್ಲೈನ್ ಎಲ್ಲ ಕಟ್ ಮಾಡಿ ತೆಗೆದು ಅದನ್ನು ಔಟ್ಲೈನಿಂದ ಹಿಂಗೆ ನೆಲದ ಮೇಲೆ ಇಟ್ಬಿಟ್ರೆ ಬಡ ಬಡ ರಂಗೋಲಿ ಅದ್ರ ಸುತ್ತಲೂ ಹಾಕಿಬಿಟ್ರೆ ಇದು ಆಕಳ ಮತ್ತು ಕರು ಚೆಂದಾಗಿ ಬರ್ತದೆ. ಭಾಳ ಸಮಯ ಹಿಡಿಯೋದಿಲ್ಲ. ಮೊದಲು ಲಕ್ಷ್ಮೀ ವೆಂಕಟೇಶ ಪ್ರಸನ್ನ ಅಂತ ಬರ್ಕೊಡ್ರಿ. ಆಮೇಲೆ ನಿಮ್ಮ ಕುಲದೇವರು ಯಾರು ಇರ್ತಾರೆ ಅವ್ರದ್ದು ಪ್ರಸನ್ನ ಅಂತ ಬರ್ಕೊಡ್ರಿ. ಆಮೇಲೆ ಸಾಧ್ಯ ಆದ್ರೆ ಮಾವಿನ ಎಲೆ ಒಂದು 5 ಆದರೂ ತೆಗೆದುಬಿಡ್ರಿ, ಜಾಸ್ತಿ ಬೇಡ. ಆಮೇಲೆ ಶಂಖ, ನಮ್ಮ ಎಡಗಡೆ ಚಕ್ರ ಅಂದರೆ ದೇವರ ಬಲಗಡೆ ಚಕ್ರ ಬರ್ತದೆ, ನಮ್ಮ ಬಲಗಡೆ ಶಂಖ ಬರ್ತದೆ. ದೇವರ ಎಡಗಡೆ ಶಂಖ ಬರ್ತದೆ. ಮತ್ತು ನಮ್ಮ ಎಡಗಡೆ ಸೂರ್ಯನ ತೆಗಿಬೇಕು, ಬಲಗಡೆ ಚಂದ್ರನ ತೆಗಿಬೇಕು. ಇದು 4 ಆಮೇಲೆ ತೆಗೀರಿ. ಮೊದಲು ಆಕಳದ್ದು ಪೂರ್ತಿಯಾಗಿ ಔಟ್ಲೈನ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ಆಮೇಲೆ ಶಂಖ, ಚಕ್ರ, ಸೂರ್ಯ, ಚಂದ್ರ ತೆಗೆದುಬಿಟ್ಟು 33 ಪದ್ಮಗಳನ್ನು ಒಳಗಡೆ ಹಾಕಿರಿ. ನೀವು ನೋಡ್ತಿರಲ್ಲ, ನಿಮ್ಮ ಬಲಗಡೆ ಒಂದು 8 ದಳದ ಪದ್ಮ ಹಾಕೀನಿ. ಅಷ್ಟು ದೊಡ್ಡದಾಗಿ ಆಕಳೊಳಗೆ ಹಾಕ್ಲಿಕ್ಕೆ ಬರದೇ ಇದ್ರೆ ಮೊದಲು ಚುಕ್ಕಿ ಇಟ್ಕೊರಿ. ಆಮೇಲೆ ಮುಂದೆ ನೀವು ನೋಡ್ತೀರಿ ನಾನು ರಂಗೋಲಿ ಹಾಕಿದ್ದು ರೀತಿ, ಆವಾಗ ನೋಡ್ಕೊಡ್ರಿ. ಯಾರಿಗೆ ಟೈಮ್ ಇದ್ದು ಇದನ್ನು ಅಧಿಕ ಮಾಸನಾಗ ಹಾಕಬೇಕು ಅಂತ ಅನಿಸಿದ್ರೆ ಇವಾಗ 1 ಸಲ 2 ಸಲ ಬೇಕಿದ್ರೆ ನೀವು ಪ್ರಯತ್ನ ಮಾಡಿ ನೋಡ್ರಿ, ಆವಾಗ ಲಘು ಲಘುನೂ ಸಾಗ್ತದೆ. ರಂಗೋಲಿ ಹಾಕಿ ಆ ಪದ್ಮಗಳಿಗೆ ಆಯಿತು, ಲಕ್ಷ್ಮೀ ವೆಂಕಟೇಶ ಪ್ರಸನ್ನ, ನಿಮ್ಮ ಕುಲದೇವರು ಬರೆದಿರ್ತೀರಲ್ಲ, ಎಲ್ಲದಕ್ಕೂ ಸ್ವಲ್ಪ ಅರಿಶಿನ, ಕುಂಕುಮ ಮತ್ತು ಅಕ್ಷತೆ ಹಾಕಿರಿ. ಪಾರಿಜಾತ ಹೂವು ಭಾಳ ಶ್ರೇಷ್ಠ. ಸಿಕ್ಕರೆ ಪಾರಿಜಾತ ಏರಿಸ್ರಿ, ಇಲ್ಲ ಅಂದ್ರೆ ಯಾವುದಿರ್ತದೆ ಅದನ್ನು ಏರಿಸ್ರಿ. ಆಮೇಲೆ ಹಾಲು, ಸಕ್ಕರೆ ಅಥವಾ ಬರೇ ಸಕ್ಕರೆ ಅಥವಾ ಬೆಲ್ಲ, ಇಲ್ಲ ಏನಾದರೂ ಹಣ್ಣಿದ್ರೆ ಏನಿರ್ತದೆ ಅದನ್ನು ನೈವೇದ್ಯ ತೋರಿಸಿ ಆಮೇಲೆ ತುಪ್ಪದ ದೀಪ ಬೆಳಗಬೇಕು. ಇದನ್ನು ದೇವರ ಮುಂದೆ ಹಾಕಿರೋದ್ರಿಂದ ದೇವರಿಗೆ ಬೆಳಗಿ ಆಮೇಲೆ ರಂಗೋಲಿಗೂ ಬೆಳಗ್ರಿ. ನಿಮ್ಮ ಕಡೆಯಿಂದ ಸಾಧ್ಯ ಆದ್ರೆ ಆರತಿ ಮಾಡಿರಿ, ಇಲ್ಲ ಅಂತಂದ್ರೆ ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಆಶೀರ್ವಾದ ತಗೊಳ್ಳಿ. ದೇವ್ರ ಮುಂದೆ ಜಾಗ ಇರದೇ ಇದ್ದರೆ ಒಂದು ಮಣಿ ಮೇಲೆ ರಂಗೋಲಿ ಹಾಕಿ ತುಳಸಿ ಮುಂದೆ ಇಟ್ಟರು ಸಾಕು. ಇದು ಒಂದು ರಂಗೋಲಿ ವ್ರತ ಅಂತ. ಇದನ್ನು ಅಧಿಕ ಮಾಸನಾಗೂ ಹಾಕ್ತಾರೆ ಮತ್ತು ಚಾತುರ್ಮಾಸನಾಗೂ ಹಾಕ್ತಾರೆ. ಚಾತುರ್ಮಾಸ 4 ತಿಂಗಳು ಹಾಕಬೇಕು. ಯಾರಿಗೆ ಆಗಂಗಿಲ್ಲ ಈ 1 ತಿಂಗಳು ಅಧಿಕನಾಗ ಹಾಕಿದ್ರೆ ಅದಕ್ಕಿಂತಲೂ ಅಧಿಕವಾಗಿ ಫಲ ದೊರೀತದಂತ ಅಧಿಕ ಮಾಸನಾಗ ಮಾತ್ರ ಕೆಲವೊಂದು ವ್ರತಗಳ ಹಿಡಿತಿರ್ತಾರೆ. ನಿಮಗೆ ಏನು ಸಾಧ್ಯ ಆಗ್ತದೆ ಅದನ್ನು ಮಾಡಿರಿ. ಸಣ್ಣವರಿದ್ರೆ ಮಡಿಯಿಂದ ಹಾಕಬೇಕು ಅಂತ ಏನಿಲ್ಲ, ಮೈ ತೊಳ್ಕೊಂಡು ಶುಭ್ರವಾದ ಬಟ್ಟೆ ಉಟ್ಕೊಂಡು ಆರಾಮಾಗಿ ರಂಗೋಲಿ ಹಾಕಿರಿ, ದೇವ್ರ ದೀಪ ಹಚ್ಚಿರಿ. ಇದೆಲ್ಲ ಮಾಡ್ಬೋದು. ಒಂದು ವಯಸ್ಸು ಆದಮೇಲೆ ನಮಗೆ ಮಡಿ ಹುಡಿ ಅಂದ್ರೆ ಸರಳ ಆಗ್ತದೆ. ಸಣ್ಣವರಿದ್ದಾಗ ಒಂದೇ ಸರಿಗೆ ಮಡಿ ಹುಡಿ ಮಾಡ್ಲಿಕ್ಕೆ ಆಗದೇ ಇದ್ದರೆ ಏನು ಅದಕ್ಕೆ ಬೇಜಾರು ಮಾಡ್ಕೋಬೇಡ್ರಿ. ಆದಷ್ಟು ನಿಮಗೆ ಹೆಂಗೆ ಆಗ್ತದೆ ಹಂಗೆ ಮಾಡಿರಿ, ಭಕ್ತಿ ಪ್ರೀತಿಯಿಂದ ಮಾಡಿರಿ. ಯಾರಿಗೆ ರಂಗೋಲಿ ಹಾಕಬೇಕು ಅಂತ ಇಷ್ಟ ಇರ್ತದೆ, ಮೇ 17ನೇ ತಾರೀಕು ಪ್ರಾರಂಭ ಮಾಡಬೇಕು. ಅವತ್ತಿನ ದಿವಸ ಸಂಕಲ್ಪ ಹೇಳಿಕೊಂಡು ಪ್ರಾರಂಭ ಮಾಡಬೇಕು. ಮತ್ತು ಜೂನ್ 15ನೇ ತಾರೀಕು ಅಮಾವಾಸ್ಯೆ, ಅದಾದಮೇಲೂ 3 ದಿವಸ ರಂಗೋಲಿ ಹಾಕಿ ಮುಗಿಸ್ಬೇಕು. ದಾನ ಕೊಡೋದಿದ್ರೆ ಜೂನ್ 14 ಒಳಗೆ ದಾನ ಕೊಟ್ಟು ಮುಗಿಸ್ಬೇಕು. 1 ಆರತಿ ತಟ್ಟೆ, 2 ನೀಲಂಜನ, ಎಲೆ ಅಡಿಕೆ, ದಕ್ಷಿಣೆ ಸಮೇತ ದಾನ ಕೊಡಬೇಕು. ಈಗ ಒಂದು ಆರತಿ ಹಾಡು. ಸಖಿಯರೆ ಬೆಳಗಿರೆ ಆರುತಿಯ, ಸಖಿಯರೆ ಬೆಳಗಿರೆ ಆರುತಿಯ, ಸಖಿಯರೆ ಬೆಳಗಿರೆ ಆರುತಿಯ, ಸಖಿಯರೆ ಬೆಳಗಿರೆ ಆರುತಿಯ. ಕುಂಜವಿಹಾರಿ ಮುರಳೀಧಾರಿ ಸುರವರ ಹರಿಗಾನಂದದಲ್ಲಿ, ಕುಂಜವಿಹಾರಿ ಮುರಳೀಧಾರಿ ಸುರವರ ಹರಿಗಾನಂದದಲ್ಲಿ, ಸಖಿಯರೆ ಬೆಳಗಿರೆ ಆರುತಿಯ, ಸಖಿಯರೆ ಬೆಳಗಿರೆ ಆರುತಿಯ, ಸಖಿಯರೆ ಬೆಳಗಿರೆ ಆರುತಿಯ.
ಸಖಿಯರೇ ಬೆಳಗಿರೆ ಆರುತಿಯ. ನಂದನವನದಲ್ಲಿ ಲಲನೆಯರೊಂದಿಗೆ ವೈಭವದಲ್ಲಿ ತಾಲೀಲೆಯ ತೋರಿದ. ನಂದನವನದಲ್ಲಿ ಲಲನೆಯರೊಂದಿಗೆ ವೈಭವದಲ್ಲಿ ತಾಲೀಲೆಯ ತೋರಿದ. ಸಖಿಯರೇ ಬೆಳಗಿರೆ ಆರುತಿಯ, ಸಖಿಯರೇ ಬೆಳಗಿರೆ ಆರುತಿಯ, ಸಖಿಯರೇ ಬೆಳಗಿರೆ ಆರುತಿಯ, ಸಖಿಯರೇ ಬೆಳಗಿರೆ ಆರುತಿಯ. ದಾನವಾರಿ ಗೋಪಾಲಗೆ ಹರಿಯ ಮುರಳೀನಾದ ಮಂಜುಳ ಸ್ವರವದು. ಮನವ ಮೋಹಿಪದಾಹ, ಮನವ ಮೋಹಿಪದಾಹ. ದಾನವಾರಿ ಗೋಪಾಲಗೆ ಹರಿಯ ಮುರಳೀನಾದ ಮಂಜುಳ ಸ್ವರವದು. ಮನವ ಮೋಹಿಪದಾಹ, ಮನವ ಮೋಹಿಪದಾಹ. ಸಖಿಯರೇ ಬೆಳಗಿರೆ ಆರುತಿಯ, ಸಖಿಯರೇ ಬೆಳಗಿರೆ ಆರುತಿಯ, ಸಖಿಯರೇ ಬೆಳಗಿರೆ ಆರುತಿಯ, ಸಖಿಯರೇ ಬೆಳಗಿರೆ ಆರುತಿಯ. ಸರ್ವಂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.